ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದರೆ, BPM ಹುದ್ದೆಗಳಿಗೆ ಹಾಗೆ ABPM ಹುದ್ದೆಗಳಿಗೆ ಅರ್ಜಿನ ಹಾಕ್ಬೋದು. ಹಾಕೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ತೀರಾ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್, ನೀವು ಗೂಗಲಲ್ಲಿ GDS ಅಂತ ಟೈಪ್ ಮಾಡಿದ್ರೆ ಫಸ್ಟು ಒಂದು ಸೈಟ್ ಓಪನ್ ಆಗುತ್ತೆ. ಸೊ GDS ಆನ್ಲೈನ್ ಅಂತ ಹೇಳಿಬಿಟ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೋಸ್ಟ್ ಆಫೀಸ್ದು ನೋಟಿಫಿಕೇಷನ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೋಟಿಫಿಕೇಷನ್ಗೆ ಹೋದರೆ ನಿಮಗೆ ಪೂರ್ತಿಯಾದ ಕಂಪ್ಲೀಟ್ ಆದಂಥ ಮಾಹಿತಿನ ನೀವು ತಿಳ್ಕೊಬೋದಾಗಿರುತ್ತೆ. ಏನೇನು ರೋಲ್ಸು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಕಂಡೀಷನ್ಸ್ ಎಲ್ಲ ಅಂತ ತಿಳ್ಕೊಬೋದು. ಸೊ ನಾನು ನಿಮ್ಗೆ ಇಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಒನ್ಸ್ ನೀವು ಫುಲ್ ಓದ್ಕೊಳ್ಳಿ. ನೋಡ್ಬೋದು ನೀವಿಲ್ಲಿ ಗ್ರಾಮೀಣ ದಕ್ ಸೇವಕ್ ಅಂತ ಹೇಳಿಬಿಟ್ಟು ABPM ಮತ್ತು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೆಯೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಡೇಟು 10/2/2025 ಸ್ಟಾರ್ಟ್ ಆಗಿದೆ. ಅಂದರೆ 10ನೇ ತಾರೀಕು 2ನೇ ತಿಂಗಳು ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಲಾಸ್ಟ್ ಡೇಟ್ ಬಂದು 3/3/2025 ಮಾರ್ಚ್ 3ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮಗೆ ಏನೇನು ರೋಲ್ಸ್ ಇದೆ ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಇಲ್ಲಿ ನೋಡ್ಬೋದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಪ್ರೊಫೈಲ್ ಹೇಗಿರಬೇಕು, ಜಾಬ್ ಪ್ರೊಫೈಲ್ ಆಫ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ಆಫ್ ಬ್ರಾಂಚ್ ಪೋಸ್ಟ್ ಆಫೀಸ್, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇನ್ ದ ಮ್ಯಾನರ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡಿಪಾರ್ಟ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್. In the single-handed BOs, BPMs have the overall responsibilities of smooth and timely functioning of office, including mail conveyance and mail delivery. Next, assistant branch postmaster profile. Sale of stamps, stationery, conveyance and delivery of mail at doorstep. Exchange of mail with account office, etc. Deposit, payments, other transaction of IPPB. To assist BPM in postal operations in a manner prescribed ಅಂತ ಹೇಳಿ. ನೆಕ್ಸ್ಟ್ ಡಕ್ ಸೇವಕ್. ಸೇಲ್ ಆಫ್ ಸ್ಟ್ಯಾಂಪ್ಸ್, ಸ್ಟೇಷನರಿ, ಕನ್ವೇಯನ್ಸ್ ಆ್ಯಂಡ್ ಡೆಲಿವರಿ ಆಫ್ ಮೇಲ್ ಅಟ್ ಡೋರ್ ಸ್ಟೆಪ್, ಡೆಪಾಸಿಟ್ಸ್, ಪೇಮೆಂಟ್, ಅದರ್ ಟ್ರಾನ್ಸಾಕ್ಷನ್ ಆಫ್ IPPB and any other. Next, residence. Duck Sevak as required to reside with delivery jurisdictions of the post office HO SO ಕನ್ಸರ್ನ್ಡ್. ನೆಕ್ಸ್ಟ್ ನೋಡ್ಬೋದು ನೀವಿಲ್ಲಿ ಯಾವ್ಯಾವ ಕ್ಯಾಟಗರಿ ಮತ್ತು ಇದು ಸ್ಯಾಲ್ರಿ ಏನಿದೆ ಅಂತಂದರೆ BPM ಪೋಸ್ಟ್ಗೆ 12,000 29,380 ಇದೆ. ಹಾಗೆಯೇ ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆರ್ ದಕ್ ಸೇವಕ್ಗೆ 10,000 24,470 ಇದೆ ಸ್ಯಾಲ್ರಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಮಿನಿಮಮ್ ಏಜ್ ಬಂದು 18 ಇಯರ್ಸ್ ಹೇಳ್ತಾ ಇದ್ದಾರೆ, ಮ್ಯಾಕ್ಸಿಮಮ್ 40 ಇಯರ್ಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಅಪ್ಪರ್ ಏಜ್ ಲಿಮಿಟ್. ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, SC ST ಅವರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ನು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ಇಯರ್ಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ನೋ ರಿಲ್ಯಾಕ್ಸೇಷನ್ನು, ಪರ್ಸನ್ಸ್ ವಿತ್ ಡಿಸಬಿಲಿಟೀಸು 10 ಇಯರ್ಸ್ ಇದೆ, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ 13 ಇಯರ್ಸ್, ಡಿಸಬಿಲಿಟೀಸ್ SC ST 15 ಇಯರ್ಸ್ ಇದೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಾಲಿಫಿಕೇಷನ್ನ ನೀವು ನೋಡ್ಬೋದು ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಇನ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಕಂಡಕ್ಟೆಡ್ ಬೈ ಎನ್ ರಿಕಗ್ನೈಸ್ಡ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದರ್ ಕ್ವಾಲಿಫಿಕೇಷನ್ ಬಂದು ನಾಲೆಡ್ಜ್ ಆಫ್ ಕಂಪ್ಯೂಟರ್, ನಾಲೆಡ್ಜ್ ಆಫ್ ಸೈಕ್ಲಿಂಗ್ ಅಂತ ಹೇಳಿದ್ದಾರೆ, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಮತ್ತು 10th ಮಾರ್ಕ್ಸ್ ಕಾರ್ಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. 10th ಪಾಸ್, ಅದರಲ್ಲೂ ಮ್ಯಾಥ್ಸು ಮತ್ತು ಇಂಗ್ಲೀಷಲ್ಲಿ ಮಾರ್ಕ್ಸು ಜಾಸ್ತಿ ಇದ್ದರೆ ತಗೊಳ್ತಾರೆ, ಮೆರಿಟ್ ಮೇಲೆ ತಗೊಳ್ತಾರೆ. ಸೊ ನೆಕ್ಸ್ಟ್ ಹೌ ಟು ಅಪ್ಲೈ. ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಇನ್ ದ ಆನ್ಲೈನ್ ಮೋಡ್ ಓನ್ಲಿ. ಆನ್ಲೈನಲ್ಲಿ ಮಾತ್ರ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ.
ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ಎನಿ ಅದರ್ ಮೋಡ್ ಶೆಲ್ ನಾಟ್ ಬಿ ಎಂಟರ್ಟೈನ್ಡ್ ಆ್ಯಂಡ್ ನೋ ಕಮ್ಯುನಿಕೇಷನ್ ಇನ್ ದಿಸ್ ರೆಸ್ಪೆಕ್ಟ್ ವಿಲ್ ಬಿ ಎಂಟರ್ಟೈನ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಕ್ರೈಟೀರಿಯಾ ಬಂದು ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಒಬ್ಟೈನ್ಡ್. ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಕನ್ವರ್ಷನ್ ಆಫ್ ಗ್ರೇಡ್ಸ್ ಪಾಯಿಂಟ್ಸ್ ಟು ಮಾರ್ಕ್ಸ್ ಆಸ್ ಎಕ್ಸ್ಪ್ಲೈನ್ಡ್ ಇನ್ ಸಬ್ ಪ್ಯಾರಾಸ್. ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಆಫ್ 10th ಸ್ಟ್ಯಾಂಡರ್ಡ್ ರಿಕಗ್ನೈಸ್ಡ್ ಬೋರ್ಡ್. ಮೆರಿಟ್ ಮೇಲೆ ಅಂದರೆ ಮಾರ್ಕ್ಸ್ ಜಾಸ್ತಿ ಇರೋದನ್ನ ನೋಡಿ ಸೆಲೆಕ್ಷನ್ ಮಾಡ್ತಾರೆ, ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ನೋಡೋದಾದರೆ ನೋಡಿ, ಮಾರ್ಕ್ಸ್ ಶೀಟ್ ಇರಬೇಕು, ಅಂದರೆ SSLC ಮಾರ್ಕ್ಸ್ ಕಾರ್ಡು, ಐಡೆಂಟಿಟಿ ಪ್ರೂಫು, ಕ್ಯಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, EWS ಸರ್ಟಿಫಿಕೇಟ್, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್, ಮೆಡಿಕಲ್ ಸರ್ಟಿಫಿಕೇಟ್ issued by a medical officer of any government, ಹಾಸ್ಪಿಟಲ್, ಗೌರ್ನಮೆಂಟ್ ಡಿಸ್ಪೆನ್ಸರೀಸ್, ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಎಕ್ಸೆಟ್ರಾ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು ವೇಕೆನ್ಸೀಸು, ಹಾಗೆ ಕಮ್ಯುನಿಟಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ನು ಅಂದರೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ನೋಡಿಸ್ತಿದ್ದಾರೆ. ಸೊ ನೋಡಿ, ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಮೊಬೈಲ್ ನಂಬರ್ ಟು ಬಿ ವೆರಿಫೈಡ್ ಥ್ರೂ OTP ವೆರಿಫೈ ಮಾಡ್ತಾರೆ. ಇಮೇಲ್ ID, ಆಧಾರ್ ನಂಬರ್ ಇರಬೇಕು. ಹಾಗೆಯೇ ಇನ್ಫಾರ್ಮೇಷನ್ ಅಬೌಟ್ ದ ಬೋರ್ಡ್, ಇಯರ್ ಪಾಸಿಂಗ್ ದ ಮೆಟ್ರಿಕ್ಯುಲೇಷನ್, 10th ಎಕ್ಸಾಮಿನೇಷನ್ ಎಕ್ಸಾಮ್, ಅದು ಮಾರ್ಕ್ಸ್ ಶೀಟ್ ಇರಬೇಕು, ಮಾರ್ಕ್ಸ್ ಕಾರ್ಡು, ಸ್ಕ್ಯಾನಡ್ ಫೋಟೋ ಇರಬೇಕು, ಸ್ಕ್ಯಾನಡ್ ಸಿಗ್ನೇಚರ್ ಬೇಕು. ಸ್ಕ್ಯಾನಡ್ ಫೋಟೋ ಮತ್ತು ಸಿಗ್ನೇಚರ್ ಇರಬೇಕಾಗುತ್ತೆ, ಎರಡು ಸ್ಕ್ಯಾನ್ ಮಾಡಿರಬೇಕು. ಸೊ ನೆಕ್ಸ್ಟು ಪೇಮೆಂಟ್ ಆಫ್ ಫೀಸ್. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ 100 ರೂಪೀಸ್ನ ಪೇ ಮಾಡಬೇಕಾಗತ್ತೆ. 100 ರೂಪೀಸ್ ಪೇಮೆಂಟ್ ಫೀಸು ಪೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕು, ರೀಸೆಂಟ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕಾಗತ್ತೆ, ಹಾಗೆ ಸ್ಕ್ಯಾನ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ, ನಿಮಗಿಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ, ಅಂದರೆ ಎಲ್ಲಿ ವೇಕೆನ್ಸೀಸ್ ಇದೆ, ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇದಿಷ್ಟು. ಸೊ ನೆಕ್ಸ್ಟು ಬ್ಯಾಕ್ ಬಂದರೆ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಫಸ್ಟಲ್ಲಿ ಓಪನ್ ಆದಂಗೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಲ್ಲಿ ಪೋಸ್ಟ್ಗಳು, ಯಾವ ಪೋಸ್ಟ್ಗಳು ಖಾಲಿ ಇದೆ ಮತ್ತು ಏನು ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ನೀವಿಲ್ಲಿ ಚೆಕ್ ಮಾಡ್ಕೋಬೋದು. ನೀವಿಲ್ಲಿ ಕರ್ನಾಟಕ ಅಂತ ಕೊಟ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಡಿವಿಷನ್ ಇದೆಲ್ಲ, ಡಿವಿಷನ್ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಪೋಸ್ಟ್ ಕೊಟ್ಟರೆ ಯಾವ ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ನೋಡಿಸ್ತಾ ಹೋಗುತ್ತೆ. ನೀವು ಆ ಬೇಸಿಸ್ ಮೇಲೆ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಮತ್ತು ಎಲ್ಲಿ ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬ್ಯಾಕ್ ಬಂದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಡೀಟೇಲ್ಸ್ ಈ ಥರ ಬರುತ್ತೆ. ಸೊ ಇಲ್ಲಿ ವ್ಯಾಲಿಡೇಟ್ ಯುವರ್ ಮೊಬೈಲ್ ಡೀಟೇಲ್ಸ್ ಅಂತ ಹೇಳಿದ್ದಾರೆ. ಮೊಬೈಲ್ ನಂಬರು, ಇಮೇಲ್ ID, ಅಪ್ಲಿಕೆಂಟ್ಸ್ ನೇಮು, ಹಾಗೆ ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರು ಎಲ್ಲನೂ ಕೊಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಕಮ್ಯುನಿಟಿ, ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್. ಸೊ ಎಲ್ಲ ಮಾಡಿ ನೋಡಿ, ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್, ವ್ಯಾಲಿಡೇಟ್ ಇಮೇಲ್ ID ಕೊಡಬೇಕು, ಕ್ಯಾಪ್ಚಾ ಎಂಟರ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಅಪ್ಲೈ ಆಗುತ್ತೆ. ಸೊ ನೀವು ನೆಕ್ಸ್ಟ್ ನಿಮಗೆ ಮೆಸೇಜ್ ಅಥವಾ ಮೇಲ್ ನಿಮಗೆ ಬರುತ್ತೆ. ನಿಮ್ಮ ಒಂದು ಊರಿನಲ್ಲೇ ನೀವು ಪೋಸ್ಟ್ ಆಫೀಸ್ನಲ್ಲಿ ವರ್ಕ್ ಮಾಡ್ಬೋದು. ಇದಿಷ್ಟು ಈ ಒಂದು ವಿಡಿಯೋದು ಡೀಟೇಲ್ಸು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ಒಂದು ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋರಿಗೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.